ಕುಂದಾನಗರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಮೂರನೇ ದಿನ ಇವತ್ತು ಅಧಿವೇಶನದ್ದು. ಇವತ್ತು ಕೂಡ ಸರ್ಕಾರಕ್ಕೆ ಪ್ರತಿಭಟನೆಗಳ ಸಾಲು ಸಾಲು ಬಿಸಿ ತಟ್ಟುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಪಂಚಮಸಾಲಿ 2A ಮೀಸಲಾತಿಗೆ ಆಗ್ರಹಿಸಿ ಇವತ್ತು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೂಡಲ ಸಂಗಮ ಪೀಠದ ಜಗದ್ಗುರುಗಳು ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀಲಿಕ್ಕಿದೆ. ಬೆಳಗಾವಿಯ ಗಾಂಧಿ ಭವನದಿಂದ ಸುವರ್ಣ ಸೌಧದ ತನಕ ರ್ಯಾಲಿ ಸಾಗುತ್ತೆ ಅನ್ನುವಂತ ಡೀಟೇಲ್ಸ್. ಬಾಯಿ ಮತ್ತು ಕೈಗೆ ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ರೂಪುರೇಷೆ ಸಿದ್ಧವಾಗಿದೆ. ಇದರ ಜೊತೆಗೆ 7ನೇ ವೇತನ ಆಯೋಗ ಜಾರಿಗೆ ನಿವೃತ್ತ ನೌಕರರು ಕೂಡ ಪ್ರತಿಭಟನೆಯ ಹಾದಿ ಹಿಡಿತಾ ಇದ್ದಾರೆ. ಮಾಸಿಕ 15,000 ವೇತನಕ್ಕೆ ಆಶಾ ಕಾರ್ಯಕರ್ತೆಯರು ಧರಣಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ರಚನೆಗೆ ಆಗ್ರಹಿಸಿ ಪ್ರತಿಭಟನೆಗಳಾಗುವ ಸಾಧ್ಯತೆ. ಲಿಸ್ಟ್ ಆಫ್ ಪ್ರತಿಭಟನೆಗಳನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. 2A ಮೀಸಲಾತಿಗೆ ಸಂಬಂಧಪಟ್ಟಂತೆ ಪಂಚಮಸಾಲಿ 2A ಮೀಸಲಾತಿಗೆ ಆಗ್ರಹಿಸಿ ಇವತ್ತು ಹೋರಾಟವನ್ನ ಹಮ್ಮಿಕೊಳ್ಳುವಂತಹ ಸಾಧ್ಯತೆಗಳು ಬಸವ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ. ಕಳೆದ ಬಾರಿಯ ಅಧಿವೇಶನದಲ್ಲೂ ಈ ಇಶ್ಯೂ ಜ್ವಲಂತವಾಗಿತ್ತು. ಈ ಬಾರಿಯ ಅಧಿವೇಶನದ ಸಂದರ್ಭ ಕೂಡ ಈ ಇಶ್ಯೂ ಇನ್ನೂ ಜೀವಂತವಾಗಿಡುವಲ್ಲಿ ರಾಜ್ಯ ಸರ್ಕಾರಗಳು ಯಶಸ್ವಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬೆಳಗಾವಿಯಿಂದ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಈಗ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ ತಟ್ಟೆ ಕೈ ಹಾಕಿದ್ರೆ ನಾವು ಕೈನೇ ಕತ್ತರಿಸ್ತೀವಿ ಅಂತ ಹೇಳಿ ಅಹಿಂದ ನಾಯಕರು ಕಳೆದ ಬಾರಿನೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸೊ ಈ ಮೂಲಕ ಈ ಪಂಚಮಸಾಲಿ ಹೋರಾಟ, ಮೀಸಲಾತಿ ಹೋರಾಟ ಲಾಸ್ಟ್ ಸೆಷನ್ ಅಲ್ಲೂ ಜೀವಂತ, ಇವತ್ತಿಗೂ ಜ್ವಲಂತ. ಇದರ ಜೊತೆಗೆ ಬೇರೆ ಬೇರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯ ಹಾದಿ ಹಿಡಿತಾ ಇದೆ ಅನೇಕ ಸಂಘಟನೆಗಳು. ಸೊ ಇವತ್ತಿನ ಸುವರ್ಣಸೌಧದ ಹೊರಭಾಗದ ಚಿತ್ರಣ ಹೆಂಗಿರುತ್ತೆ? ಹೌದು ಪ್ರಜ್ವಲ, ಬೆಳಗಾವಿಯ ಚಳಿಗಾಲದ ಅಧಿವೇಶನ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರಮುಖವಾಗಿ 9 ಸಂಘಟನೆಗಳು ಇವತ್ತು ಬೆಳಗಾವಿಯ ಸುವರ್ಣಸೌಧ ಹೊರಗಡೆ ಇವತ್ತು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮಾಜ ಮತ್ತು ಅವರ ಸ್ವಾಮೀಜಿಗಳಾದ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಬೆಳಗಾವಿಯ ಗಾಂಧಿ ಏನೋ ಒಂದು ಸೌಧ ಇದೆ, ಗಾಂಧಿ ಸೌಧದಿಂದ ನಿರಂತರವಾಗಿ ಬೆಳಗಾವಿಯ ಸುವರ್ಣಸೌಧದ ಬಳಿ ಇರುವಂತಹ ಟೆಂಟ್ ವರೆಗೂ ಸಹ ಕಪ್ಪು ಬಾವುಟ ಮತ್ತು ಕಪ್ಪು ಒಂದು ಬಟ್ಟೆಯನ್ನ ಬಾಯಿಗೆ ಮತ್ತು ಕೈಗೆ ಕಟ್ಟಿಕೊಂಡು ಮೌನ ಮೆರವಣಿಗೆಯನ್ನು ಮಾಡ್ತಾರೆ. ಅಲ್ಲಿ ಹೋಗಿ ಪ್ರತಿಭಟನೆಗೆ ಭಾಗಿಯಾಗ್ತಾರೆ. ಯಾಕಂದ್ರೆ ಅನೇಕ ದಿನಗಳಿಂದ ಹೋರಾಟ ಮಾಡ್ಕೊಂಡು ಬಂದಂತ ಪಂಚಮಸಾಲಿ ಸಮಾಜ ಮತ್ತು ಪಂಚಮಸಾಲಿ ಪೀಠಾಧ್ಯಕ್ಷರಂತ ಜಯಮೃತ್ಯುಂಜಯ ನೇತೃತ್ವದಲ್ಲಿ ಕಳೆದ 4 ವರ್ಷಗಳಿಂದ ನಿರಂತರವಾಗಿ 2A ಮೀಸಲಾತಿ ಕೊಡಬೇಕಂತೇಳಿ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು ಸಹ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಅವರಿಗೆ 2A ಮೀಸಲಾತಿ ಕೊಟ್ಟಿಲ್ಲ. ಅಷ್ಟಾದ್ರೆ ಒಂದು ಕಡೆ ಅಹಿಂದಕ್ಕೆ 2A ಮೀಸಲಾತಿಯನ್ನು ಸೇರಿಸಬೇಕಂತೇಳಿ ರಾಜ್ಯ ಸರ್ಕಾರ ಹೋದ ಸರಿ ಪ್ರಯತ್ನ ಪಟ್ಟರು ಸಹ ಆಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಅವರ ಮೇಲೆ ಲಾಠಿ ಚಾರ್ಜ್ ಸಹ ಆಗಿತ್ತು. ಅದಾದ ನಂತರ ಪಂಚಮಸಾಲಿ ಸಮಾಜ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಿರಂತರವಾಗಿ ಕಳೆದ 1 ವರ್ಷಗಳಿಂದ ಮಾಡ್ಕೋತಾ ಬಂದರೂ ಸಹ ಯಾವೇ ಒಂದು ಪ್ರಯೋಜನ ಆಗಿದ್ದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಆ ಸಮಾಜ ಮತ್ತು ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಇವತ್ತು ಮೌನ ಪ್ರತಿಭಟನೆಯನ್ನ ಮಾಡಲು ಈಗಾಗಲೇ ಮುಂದಾಗಿದ್ದಾರೆ. ಅದೇ ತರನಾಗಿ ಬೆಳಗಾವಿಯ ಸುವರ್ಣಸೌಧದ ಸುವರ್ಣ ಗಾರ್ಡನ್ ನಲ್ಲಿ ಪ್ರತಿಭಟನಾ ಟೆಂಟ್ಗಳಿದ್ದಾವೆ. ಆ ಪ್ರತಿಭಟನಾ ಟೆಂಟ್ ಬಳಿ ಆಶಾ ಕಾರ್ಯಕರ್ತರು ಕನಿಷ್ಠ ವೇತನವನ್ನ 15,000 ರೂಪಾಯಿಗೆ ನಮ್ಮ ವೇತನವನ್ನು ಹೆಚ್ಚಿಸಬೇಕಂತೇಳಿ ಪ್ರತಿಭಟನೆಗೂ ಸಹ ಮುಂದಾಗಿದ್ದಾರೆ. ಅದೇ ತರನಾಗಿ ರೈತ ಸಂಘಟನೆಗಳು ಸಹ ಒಂದು ಪ್ರತಿಭಟನೆಗೆ ಮುಂದಾಗಿದ್ದು. ಪ್ರಮುಖವಾಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ರೈತರ ಕಬ್ಬಿನ ಒಂದು ತೂಕದಲ್ಲಿ ವ್ಯತ್ಯಾಸ ಆಗತ್ತೆ, ಅಲ್ಲಿರುವಂತಹ ಕಾರ್ಖಾನೆ ಮಾಲೀಕರು ತೂಕದಲ್ಲಿ ಹೊಡೆತಕೊಳ್ತಾರೆ ಅಂತ ಹೇಳಿ ಅವರು ಆಗ್ರಹಿಸಿ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಹೀಗೆ ಒಟ್ಟು 9 ಪ್ರತಿಭಟನೆಗಳು ಬೆಳಗಾವಿಯ ಸುವರ್ಣಸೌಧದ ಸುವರ್ಣ ಗಾರ್ಡನ್ ಟೆಂಟ್ ನಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದ್ದಾವೆ. ಪ್ರಜ್ವಲ. ಫೈನ್ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.